ಸಿರಿಯಾ ದಂಗೆಗೆ ಮೂಲ ಕಾರಣ ಅಂದರೆ 2011ರಲ್ಲಿ ಆ್ಯಂಟಿ ಗೌರ್ಮೆಂಟ್ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗ್ತದೆ. ಈ ಒಂದು ಅರಾಬ್ ಸ್ಪ್ರಿಂಗ್ ಅಂತ ಹೆಸರಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ದೇಶಗಳ ಮೇಲೆ ಅಂದರೆ ಲಿಬಿಯಾ, ಟುನೇಷಿಯಾ, ಈಜಿಪ್ಟು, ಸಿರಿಯಾ, ಯಮನ್ ಇಂಥ ದೇಶಗಳಲ್ಲಿ ಈ ದಂಗೆ ಶುರುವಾಗುತ್ತೆ. ಇದು ಏನಕ್ಕೆ ಆ್ಯಂಟಿ ಪ್ರೊಟೆಸ್ಟ್ ಮಾಡ್ತಾರೆ ಅಂದರೆ ಅಗೇನ್ಸ್ಟ್ ದ ಡಿಕ್ಟೇಟರ್ ರೂಲು. ಮತ್ತು ಯಾಕೆ ಡಿಕ್ಟೇಟರ್ ರೂಲ್ ಅಂದರೆ ಅಲ್ಲಿ ಬಡತನ ರೇಖೆ ಜಾಸ್ತಿ ಆಗುತ್ತೆ, ಮತ್ತು ಅಲ್ಲಿ ಶೋಷಣೆ ಜಾಸ್ತಿ ಆಗುತ್ತೆ, ಮತ್ತು ಅವರಿಗೆ ಡೆಮೋಕ್ರಸಿ ಕಿತ್ಕೋತಾರೆ. ಸೊ ಇದರೆಲ್ಲ ಅಗೇನ್ಸ್ಟಾಗಿ ಏನು ಮಾಡ್ತಾರೆ ಅಂದರೆ ಈ ಒಂದು ದಂಗೆ ಶುರು ಮಾಡ್ತಾರೆ. ಈ ದಂಗೆಯಲ್ಲಿ ಕೆಲವು ಕಡೆ ಅವರು ಸಕ್ಸಸ್ ಆಗ್ತಾರೆ. ಎಲ್ಲಿ ಅಂದರೆ ಈ ಟುನೇಷಿಯಾ ಮತ್ತು ಈಜಿಪ್ಟಲ್ಲೆಲ್ಲ ಆ ಒಂದು ಡಿಕ್ಟೇಟರ್ಶಿಪ್ ರೂಲ್ನ ತೆಗಿಯೋಷ್ಟು ಸ್ವಲ್ಪ ಮಟ್ಟಿಗೆ ಯಶಸ್ಸು ಆಗ್ತಾರೆ. ಬಟ್ ಈ ಸಿರಿಯಾ ಮತ್ತು ಈ ಯಮನ್ ಅಲ್ಲೆಲ್ಲ ಈ ದಂಗೆ ಏನು ಅಷ್ಟು ಪ್ರಯೋಜನಕ್ಕೆ ಬರಲ್ಲ. ಆ ಒಂದು ಗಲಾಟೆ ನಡೀತಾನೆ ಹೋಗುತ್ತೆ. ಸೊ ಇದು 2011ರಲ್ಲಿ ಶುರುವಾಗುವಂಥ ಗಲಾಟೆ. ಆಮೇಲೆ ಏನಾಗುತ್ತೆ ಅಂದರೆ ಸಿರಿಯಾಗೆ ಬಂದರೆ ನಾವು ಸಿರಿಯಾದಲ್ಲಿ ಅಲ್ಲಿ 3 ಗ್ರೂಪು ಶುರುವಾಗುತ್ತೆ. ಈ 3 ಗ್ರೂಪ್ ಯಾವ್ಯಾವುದು ಅಂದರೆ ಫ್ರೀ ಸಿರಿಯನ್ ಆರ್ಮಿ ಅಂತ ಒಂದು ರೆಬೆಲಿಯನ್ ಗ್ರೂಪ್ ಶುರುವಾಗುತ್ತೆ. ಫ್ರೀ ಸಿರಿಯನ್ ಆರ್ಮಿ ಬಂದು ಇದು ಈ ಟರ್ಕಿ ಅವರು ಪ್ರೋತ್ಸಾಹಿಸಿದಂಥ ಒಂದು ಗುಂಪಿದು, ಒಂದು ಫ್ರೀ ಸಿರಿಯನ್ ಆರ್ಮಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಜಬತ್ ಆಲ್ ನುಸ್ರಾ ಅಂತ ಒಂದು ಶುರುವಾಗುತ್ತೆ. ಆ ಆಲ್ ನುಸ್ರಾ ಬಂದ್ಬಿಟ್ಟು ಅವನು ಆ್ಯಕ್ಚುಲಿ ಇರಾಕ್ ಬಾಗ್ದಾದಿ ಆಲ್ ಖೈದಾ ಲೀಡ್ರಿಂದ ಅವನು ಸಪೋರ್ಟ್ ತಗೊಂಡು ಇಲ್ಲಿ ಬಂದು ಜಲಾನಿ ಅನ್ನೋನು ಈ ಗಲಾಟೆ ಶುರು ಮಾಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ಬಂದು IS ಗ್ರೂಪ್ ಶುರುವಾಗುತ್ತೆ, ಅಂದರೆ ಇಸ್ಲಾಮಿಕ್ ಸ್ಟೇಟ್ ಗ್ರೂಪು. ಈ 3 ಗ್ರೂಪ್ಗಳು ದಂಗೆ ಎದೊಳ್ತವೆ. ಯಾವ್ದ್ರ ಮೇಲೆ? ಬಶಾರ್ ಅಸಾದಿನ ರೂಲ್ ಮೇಲೆ ದಂಗೆ ಎದೊಳ್ತಾರೆ. ಆ ಬಶಾರ್ ಅಸಾದ್ ಏನಂದರೆ ಅವನೊಬ್ಬ ಅಥಾರಿಟಿಯನ್ ಡಿಕ್ಟೇಟರ್ಶಿಪ್. ಅಂದರೆ ಫಸ್ಟು 1970ರಿಂದ 2000 ತನಕ ಅವ್ರ ತಂದೆ ಆಳ್ತಾರೆ. 2000ರಲ್ಲಿ ಇವ್ರ ಅಣ್ಣ ಆ್ಯಕ್ಚುಲಿ ಪ್ರೆಸಿಡೆಂಟ್ ಆಗಬೇಕಾಗತ್ತೆ. ಬಟ್ 94ರಲ್ಲಿ ಅವನೊಂದು ಕಾರ್ ಆ್ಯಕ್ಸಿಡೆಂಟಲ್ಲಿ ತೀರ್ಕೋತಾನೆ. ಆ ಕಾರ್ ಆ್ಯಕ್ಸಿಡೆಂಟ್ ತೀರ್ಕೊಂಡ್ಮೇಲೆ ಪಾರ್ಲಿಮೆಂಟಲ್ಲಿ ಒಂದು ಅಮೆಂಡ್ಮೆಂಟ್ ಪಾಸ್ ಮಾಡ್ತಾರೆ. 34 ವರ್ಷ ಮಿನಿಮಮ್ ಇದ್ದರೆ ಸಾಕು ಅಧ್ಯಕ್ಷ ಸ್ಥಾನ ಆಗೋಕ್ಕೆ ಅಂತ. ಈ ಒಂದು ರೂಲ್ನ ಬಳಸ್ಕೊಂಡು ಇವನು ಅಧ್ಯಕ್ಷ ಸ್ಥಾನಕ್ಕೆ ಏರ್ತಾನೆ. ಎಲ್ಲಿ 2000ರಲ್ಲಿ ಇವನು ಅಧ್ಯಕ್ಷ ಸ್ಥಾನಕ್ಕೆ ಏರ್ತಾನೆ. ಇವನು ಆ್ಯಕ್ಚುಲಿ ಒಬ್ಬ ಕಣ್ಣಿನ ಡಾಕ್ಟ್ರು, ಲಂಡನ್ ಟ್ರೈನ್ಡ್ ಕಣ್ಣಿನ ಡಾಕ್ಟ್ರು. ಆದರೆ ಇವನು ಕಣ್ಣಿನ ಡಾಕ್ಟ್ರ್ ಆಗಿರೋದ್ರಿಂದ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಏನು ಅನಿಸುತ್ತೆ ಅಂದರೆ ಯುರೋಪಿಯನ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್ಗೆ ಇವನೊಬ್ಬ ಡಾಕ್ಟ್ರು, ಕಂಪ್ಯೂಟ್ರ್ ಸೇವಿ ಒಂದು ಮಾಡರ್ನೈಸೇಷನ್ ಅನ್ನೋದೊಂದು ತೊಗೊಂಬರ್ತಾನೆ ಸಿರಿಯಾಗೆ ಅಂತ ಭಾಳ ಆಸೆ ಇಟ್ಕೊಂಡಿರ್ತಾರೆ. ಸೊ ಇವನ 2000ರಲ್ಲಿ ಇವನು ಪಟ್ಟಕ್ಕೆ ಏರ್ತಾನೆ, ಪ್ರೆಸಿಡೆಂಟ್ ಪಟ್ಟಕ್ಕೆ ಕೂತ್ಕೋತಾನೆ. ಬಟ್ 2011ರಲ್ಲಿ ಈ ದಂಗೆ ಶುರುವಾಗುತ್ತೆ. ಈ ದಂಗೆ ಶುರುವಾದ್ಮೇಲೆ ಅವನು ಏನು ಮಾಡ್ತಾನೆ ಅಂದರೆ ಅವನು ಈ ದಂಗೆನ ಮಟ್ಟ ಹಾಕೋಕ್ಕೆ ಎಲ್ಲ ಥರ ಏನಂತಾರೆ ಎಲ್ಲ ಥರ ಕ್ರೂರತ್ವವನ್ನು ಅವನು ಪ್ರದರ್ಶಿಸ್ತಾನೆ ಇವ್ರನ್ನ ದಂಗೆನ ಮಟ್ಟೆ ಹಾಕೋಕ್ಕೆ. ಏನಂದರೆ ಕೆಮಿಕಲ್ ವೆಪನ್ಸ್ಗಳು ಯೂಸ್ ಮಾಡ್ತಾನೆ. ಸುಮಾರು ಕೆಮಿಕಲ್ ವೆಪನ್ಸ್ ಎಷ್ಟು ಸಲ ದಾಳಿ ಮಾಡ್ತಾನೆ ಅಂದರೆ ಸುಮಾರು ಒಂದು 300ರಷ್ಟು ಸಲ ದಾಳಿ ಮಾಡ್ತಾನೆ. ಅದರಲ್ಲಿ ಸುಮಾರು ಒಂದು 2,000ರಿಂದ 3,000 ಜನ ಕೆಮಿಕಲ್ ವೆಪನ್ನಲ್ಲಿ ಸಾಳ್ತಾರೆ ಮೊದಲನೇ ದಂಗೆಯಲ್ಲಿ. ಅದಾದಮೇಲೆ ಬೇಕಾದಷ್ಟು ದಂಗೆಗಳು ಮಾಡ್ತಾನೆ ಅವನು. ಆ ದಂಗೆಗಳಲ್ಲಿ ಏನಾಗುತ್ತೆ ಅಂದರೆ ಸುಮಾರು 70 ಲಕ್ಷ ಜನಗಳು ಅಲ್ಲಿ ಇಲ್ಲಿ ಛಿದ್ರ ಆಗಿಬಿಡ್ತಾರೆ, ಸಿರಿಯಾ ಬಿಟ್ಟು ಓಡೋಗ್ತಾರೆ. ಸಿರಿಯಲ್ಲಿ ಹತ್ತತ್ರ ಒಂದು 2 ಕೋಟಿ 30 ಲಕ್ಷ ಜನ ಅಷ್ಟು ಜನಸಂಖ್ಯೆ ಇರುವಂಥ ಸಿರಿಯಾ. ಬಟ್ 70 ಲಕ್ಷ ಜನ ಅಲ್ಲಿ ಇಲ್ಲಿ ಓಡೋಗ್ತಾರೆ. ಈ ಥರ ಅವನ ರೂಲ್ ಎಷ್ಟು ಕ್ರೂರವಾಗಿತ್ತು ಅಂತ ನಾನು ಜಸ್ಟ್ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಈ ಥರ ಕೆಮಿಕಲ್ ವಾರ್ ಮಾಡೋದು, ಅವ್ರನ್ನ ಕೊಂದಾಕೋದು, ಅವ್ರನ್ನ ಮಟ್ಟ ಹಾಕೋದು, ನಾನಾ ರೀತಿಯಲ್ಲಿ ಅವ್ರುಗಳನ್ನ ಮಟ್ಟ ಹಾಕ್ತಾನೆ. ಇವನಿಗೆ ಸಪೋರ್ಟಿಗೆ ರಷ್ಯಾದವ್ರು ಇರ್ತಾರೆ, ಇರಾನ್ ಅವ್ರು ಇರ್ತಾರೆ, ಮತ್ತು ಹೆಜ್ಬುಲ್ಲಾ ಅವ್ರು ಸಪೋರ್ಟ್ ಮಾಡ್ತಾರೆ. ಅಂದರೆ ಶಿಯಾ ಬೇಸ್ಡ್ ಮುಸ್ಲಿಮ್ಸ್ ಸಪೋರ್ಟು ಇವನಿಗಿರ್ತದೆ. ಇವನು ಆಲ್ವಾರ್ ಅಂತ ಒಂದು ಸಮಾಜದವನಾಗಿರ್ತಾನೆ ಇವನು. ಇವರು ಮತ್ತು ಶಿಯಾದವರು ಸ್ವಲ್ಪ ಹೊಂದಾಣಿಕೆ ಚೆನ್ನಾಗಿರೋದ್ರಿಂದ ಇವ್ರಿಗೆ ಇರಾನು ಮತ್ತು ಹೆಜ್ಬುಲ್ಲಾ ಇವ್ರ ಸಪೋರ್ಟ್ ಸಿಗ್ತಾ ಇರ್ತದೆ.
ಅದಾದಮೇಲೆ ರಷ್ಯಾದು ಸಪೋರ್ಟ್ ಸಿಗ್ತಾ ಇರ್ತದೆ. ಸೊ ಈ ಸಪೋರ್ಟಿಂದ ಅವನು ನಡೆಸ್ಕೊಳ್ತಾ ಬರ್ತಾನೆ 24 ವರ್ಷ. ಆದರೆ ಕೊನೆ 10 ದಿವಸದಲ್ಲಿ ಏನಾಗುತ್ತಪ್ಪ ಅಂದರೆ, ಆಲ್ ನುಸ್ರಾ ಅಂತ ನಾನು ಏನು ಹೇಳಿದ್ನಲ್ಲ, ಅದನ್ನು HTC ಅಂತ ಒಂದು ಗ್ರೂಪ್ ಆಗಿ ಹೆಸರು ಬದಲಾಯಿಸ್ಕೋತಾರೆ. ಅಂದರೆ ಆಲ್ ಖೈದಾಯಿಂದ ಹೊರಗೆ ಬಂದು ಜಲಾನಿ ಅವನದೇ ಆದ ಒಂದು ಫಿಲಾಸಫಿ ಇಟ್ಕೊಂಡು HTC ಗ್ರೂಪ್ ಅಂತ ಒಂದು ಶುರು ಮಾಡ್ಕೋತಾನೆ. ಆ HTC ಗ್ರೂಪ್ ಏನು ಮಾಡೋಕ್ಕೆ ಶುರುವಾಗುತ್ತೆ ಅಂದರೆ, ಅವರು ಒಂದು 300 ಕಿಲೋಮೀಟ್ರಷ್ಟು ದೂರ ಅವರು ಆಕ್ರಮಿಸ್ಕೊಳ್ತಾ ಬಂದು ಡಮಾಕಸ್ ಅಂತ ಕ್ಯಾಪಿಟಲ್ ಸಿಟಿನೂ ಅವ್ರು ಗೊಳಿಸಿ ಅದನ್ನು ಅವರು ಕಬ್ಜಾ ತಗೋತಾರೆ. ಅದು ತಗೊಂಡಿದ್ದ ತಕ್ಷಣ ಇವನೇನು ಮಾಡ್ತಾನೆ, ಬರ್ಸಾತ್ ಬಂದು ಅವನು ಅಲ್ಲಿಂದ ಓಡೋಗ್ತಾನೆ, ಮಾಸ್ಕೋಗೆ ಓಡೋಗಿ ಅಲ್ಲೋಗಿ ತಲೆ ಮರೆಸ್ಕೊಂಡಿದ್ದಾನೆ. ಈಗ ಸಿರಿಯಾ ಬಿಕ್ಕಟ್ಟಿನಿಂದ ಲಾಭ ಪಡೆಯೋದು ಯಾರಪ್ಪ ಅಂತ ಕೇಳಿದ್ರೆ, ಸಿರಿಯಾ ಬಿಕ್ಕಟ್ಟಿನಿಂದ ಲಾಭ ಪಡೆಯೋದು ಒಂದು ಟರ್ಕಿ ಒಂದು ಅಷ್ಟು ಫ್ರೀ ಸಿರಿಯನ್ ಆರ್ಮಿ ಅಂತ ಯಾವ ಗ್ರೂಪ್ ಸಪೋರ್ಟ್ ಮಾಡ್ತಿತ್ತೋ ಆ ಒಂದು ಜಾಗನ ಅವರು ಆಕ್ರಮಣಿಸ್ಕೊಳ್ಳೋ ಅಂಥ ಸಾಧ್ಯತೆ ಇರ್ತದೆ. ಸೊ ಅವ್ರಿಗೊಂದು ಬಫರ್ ಝೋನ್ ಕ್ರಿಯೇಟ್ ಆಗುತ್ತೆ. ಆ ಬಫರ್ ಝೋನ್ನ ಎಕ್ಸ್ಟೆಂಡ್ ಮಾಡ್ಕೋತಾರೆ ಅಲ್ಲಿ. ಆಮೇಲೆ ಕರ್ಡಿಶ್ ಏರಿಯಾ ಇದೆ. ಆ ಕರ್ಡಿಶ್ ಏರಿಯಾಲಿ ಸುಮಾರು ಆಯಿಲ್ ವೆಲ್ಸು, ಗ್ಯಾಸ್ ನಕ್ಷೆಗಳು ಅದೆಲ್ಲ ತುಂಬಾ ಅಲ್ಲಿ ರಿಸೋರ್ಸಸ್ ಚೆನ್ನಾಗಿದೆ. ಈಗಾಗಲೇ ಅದು ಅಮೇರಿಕನ್ ಕಂಟ್ರೋಲಲ್ಲಿ ಇದೆ ಅಂತ ಅಸಾದ್ ಹೇಳ್ಕೊಳ್ತಾನೆ ಬರ್ತಾನೆ. ಬಟ್ ಆ ಕಂಟ್ರೋಲ್ ಇನ್ನೂ ಅತಿ ಹೆಚ್ಚಾಗುತ್ತೆ. ಸೊ ಅಮೇರಿಕಾದವ್ರಿಗೊಂದು ಲಾಭ ಸಿಗುತ್ತೆ, ಮತ್ತು ಈ ಟರ್ಕಿ ಅವ್ರಿಗೆ ಒಂದು ಅತಿ ಹೆಚ್ಚು ಲಾಭ ಸಿಗುತ್ತೆ. ಅಫ್ಕೋರ್ಸ್ ಇವನು ಜಲಾನಿ ಬಂದು ಈಗ ಅವನು ಅಧ್ಯಕ್ಷನಾಗ್ತಾನೋ ಏನಾಗ್ತಾನೋ ನೋಡಬೇಕು. ಬಟ್ ಅವನು ಏನೇ ಆದ್ರೂ ಅವನು ಆಲ್ ಖೈದಾ ಮತ್ತು ISIS ಬ್ಯಾಕ್ಗ್ರೌಂಡಿಂದ ಬಂದಿರೋನವನು. ಸೊ ಅವನು ಯಾವತ್ತಿದ್ರೂ ಒಂದು ಉಗ್ರವಾದಿ ಅಂತಲೇ ಕನ್ಸಿಡರ್ ಮಾಡ್ತಾರೆ ಜನ ಹೊತ್ತು. ಸೊ ಅವನು ಯಾವ ಥರ ಟರ್ಕಿನ ಮುಂದೆ ತೊಗೊಂಡೋಗ್ತಾನೆ ಅಂತ ಕಾದು ನೋಡಬೇಕಾಗ್ತದೆ. ಅಮೇರಿಕಾದವರು ಈ ಥರ ಎಕನಾಮಿಕ್ ಬೆನಿಫಿಟ್ ಪಡಿಬೋದೇ ಹೊತ್ತು ಅಮೇರಿಕಾದವರೇ ಬಂದು ಸಿರಿಯಾನ ರೂಲ್ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಇದರಲ್ಲಿ ಲಾಸ್ ಆಗಿರೋರು ಯಾರು ಅಂದರೆ, ಒಂದು ಅಸಾಡ್ ಟೀಮು ಮತ್ತು ಇರಾನ್ ಅವ್ರಿಗೆ ಈಗ ಮೆಡಿಟೇರಿಯನ್ ಸಿ ಎಂಟ್ರಿನೇ ಈಗ ತಪ್ಪೋಯ್ತು. ಯಾಕಂದರೆ ಈಗ ಅವ್ರಿಗಿದ್ದಿದ್ದೇ ಸಿರಿಯಾ ಒಂದು ಎಂಟ್ರಿಯಿಂದ ಅವ್ರಿಗೊಂದು ಮೆಡಿಟೇರಿಯನ್ ಕೋಸ್ಟ್ ಎಂಟ್ರಿ ಇತ್ತು, ಅದು ಅವ್ರಿಗೆ ತಪ್ಪೋಗುತ್ತೆ. ಮತ್ತು ರಷ್ಯಾದವ್ರಿಗೊಂದು ಬೇಸ್ ಇತ್ತು ಅಲ್ಲಿ, ಮೆಡಿಟೇರಿಯನ್ ಸಿ ಬೇಸ್ ಈ ಸಿರಿಯಾದಲ್ಲಿ ಒಂದು ನೇವಲ್ ಬೇಸ್ ಇತ್ತು ಮತ್ತು ಒಂದು ಏರ್ಫೋರ್ಸ್ ಬೇಸ್ ಇತ್ತು. ಸೊ ಈಗ ಇವರು ಅಮೇರಿಕನ್ನ ಎದುರಾಕೊಂಡು ಆ ಬೇಸ್ನ ಮತ್ತೆ ಉಳಿಸ್ಕೊಳ್ಳೋ ಡೌಟ್ ಇದೆ. ಸೊ ಅವ್ರಿಗೂ ಒಂದು ಗ್ರೇಟರ್ ಲಾಸ್ ಅಂತ ಹೇಳ್ಬೋದು. ಲಾಸ್ ಆದವ್ರು ಯಾರ್ಯಾರು ಅಂದರೆ ರಷ್ಯನ್ಸು, ಇರಾನಿಯನ್ಸು ಮತ್ತು ಅಸಾದ್ ಗ್ರೂಪ್ ಅವರು. ಸೊ ಇಷ್ಟು ಮತ್ತು ಶಿಯಾಟ್ ಮುಸ್ಲಿಮ್ಸ್ ಅವ್ರಿಗೆ ಲಾಸು. ಈ ಪ್ರಾಫಿಟ್ ಯಾರಿಗಾಯಿತು ಅಂದರೆ ಯಾರಿಗೆ ಟರ್ಕಿ ಅವ್ರಿಗೆ ಮತ್ತು ಅಮೇರಿಕನ್ಸ್ಗೆ. ಆಮೇಲೆ ಕೆಲವು ಫ್ಯಾಕ್ಷನ್ಸು, ಈ ದಂಗೆಕೋರರು ಯಾರು ಟರ್ಕಿಶ್ ಸಪೋರ್ಟ್ ಮಾಡ್ತಿದ್ರಲ್ಲ ಆ ದಂಗೆಕೋರಿಗೆ ಅವರಿಂದ ಎಲ್ಪ್ ಆಗುತ್ತೆ. ಬಟ್ ಮುಂದೆ ಹೇಗೆ ಸಿರಿಯಾ ನಡ್ಕೊಂಡು ಹೋಗುತ್ತೆ ಅಂತ ಕಾದು ನೋಡಬೇಕಾಗ್ತದೆ. ಯಾರು ಅಧ್ಯಕ್ಷ ಸ್ಥಾನ ತಗೋತಾರೆ, ಅವ್ನ ರೂಲಿಂಗ್ ಹೆಂಗಿರುತ್ತೆ, ಜಲಾನಿನೇ ಅಧ್ಯಕ್ಷ ಮಾಡ್ತಾರ ಇಲ್ಲ ಬೇರೆ ಇನ್ನೇನಾರು ಚಿಂತೆ ಮಾಡ್ತಾರ ಅಂತ ಕಾದು ನೋಡಬೇಕಾಗ್ತದೆ.